ಪದ್ಮಾವತಿಗೆ ಡಿ ಫ್ಯಾನ್ಸ್ ಕಾಟ. ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಎಂದಿದ್ದ ರಮ್ಯಾ ಪೋಸ್ಟ್ಗೆ ದರ್ಶನ್ ಫ್ಯಾನ್ಸ್ ಎನ್ನಲಾದವರಿಂದ ಕಿಡಿಕಾರಲಾಗಿದೆ. ದರ್ಶನ್ ಅಭಿಮಾನಿಗಳ ಹೆಸರಿನಲ್ಲಿ ಅಶ್ಲೀಲ ಕಮೆಂಟ್, ಕೆಟ್ಟ ಕೊಳಕು ಮೆಸೇಜ್ಗಳಿಂದ ರೋಸಿ ಹೋಗ್ಬಿಟ್ಟಿದ್ದಾರೆ ನಟಿ ರಮ್ಯಾ. ಬ್ಯಾಡ್ ಕಮೆಂಟ್ಗಳ ಸ್ಕ್ರೀನ್ ಶಾಟ್ ಅನ್ನು ತೆಗೆದು ರಮ್ಯಾ ಕಿಡಿಕಾರಿದ್ದಾರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕಳಿಸಿದ ಮೆಸೇಜ್ಗೂ ಫ್ಯಾನ್ಸ್ ಕಳಿಸಿದಂತ ಮೆಸೇಜ್ಗೂ ವ್ಯತ್ಯಾಸವೇ ಇಲ್ಲ ಅಂತ ರಮ್ಯಾ ಹೇಳಿದರು. ಕೆಟ್ಟ ಕಮೆಂಟ್ಗಳ ವಿರುದ್ಧ ನಟಿ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ದರ್ಶನ್ ಫ್ಯಾನ್ಸ್ ಅಂತ ಅಂದುಕೊಂಡವರು ಅಂತ ಕರೆಸ್ಕೊಳ್ತಾ ಇರೋರು ಈ ರೀತಿಯಾದ ಕೆಟ್ಟ ಕಮೆಂಟ್ಗಳನ್ನ ಹಾಕ್ತಾ ಇರೋದು. ಸೊ ಅದ್ಯಾವುದನ್ನು ಅಂಜಿಕೆ ಅಳುಕು ಮುಲಾಜಿಲ್ದೇನೆ ನಟಿ ರಮ್ಯಾ ಅವರು ಸ್ಕ್ರೀನ್ ಶಾಟ್ ತೆಗೆದು ಹಾಕಿದ್ದಾರೆ. ಒಂದೊಂದು ಸ್ಕ್ರೀನ್ ಶಾಟ್ಗಳು ಒಂದೊಂದು ಮುತ್ತುಗಳು ಅದನ್ನು ತೋರ್ಸಂಗೆ ಇಲ್ಲ ನಾವಿಲ್ಲಿ, ಅಷ್ಟು ಚೆನ್ನಾಗಿದೆ. ಅದಕ್ಕೆ ನಾವು ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ ಆ ಮೆಸೇಜಸ್ಗಳು ಏನು ಅಂತ. ಇವ್ರದೇ ಒಂದು ಸಾಮ್ರಾಜ್ಯ ಕಟ್ಕೊಂಡಿದ್ದೀರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡು ಬಿಡತ್ತೆ. ಅಲ್ಲ, ನಿಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಾ ಅಂತ ಕೇಳಕ್ಕೆ ಹೋದರೆ ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳು ತಾಯಿ ಅಮ್ಮ ಅಕ್ಕ ಎಲ್ಲಾರನ್ನೂ ಒಂದೇ ಸತಿ ವಂಶದವ್ರನ್ನೆಲ್ಲ ಕರೆದು ಬಿಡ್ತಾರೆ. ಆ ರೇಂಜ್ನಲ್ಲಿ ಮೆಸೇಜಸ್ಗಳನ್ನು ಕಮೆಂಟ್ಸ್ಗಳನ್ನು ಹಾಕ್ತಾ ಇರೋದು. ಇಂಥವ್ರನ್ನೆಲ್ಲ ಫಸ್ಟು ಒದ್ದು ಒಳಗೆ ಹಾಕಬೇಕು. ಒಂದೊಂದು ಮೂತಿಗಳು ಯಾವ್ಯಾವು ಅಂತ ಸ್ಕ್ರೀನ್ ಶಾಟ್ ತೆಗೆದು ರಮ್ಯಾ ಅವ್ರು ಹಾಕಿದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ನಟಿ ರಮ್ಯಾ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅದು ಯಾವುದೇ ವಿಚಾರ ಇರಲಿ ನೇರವಾಗಿ ಮಾತಾಡ್ತಾರೆ. ಕೆಲವು ನಟರು ನಟಿಯರು ಧ್ವನಿ ಎತ್ತದಂಥ ವಿಚಾರಗಳನ್ನು ಕೂಡ ಅವರು ಧ್ವನಿ ಎತ್ತಿದ್ದು ಇದೆ, ಕೆಂಡಾಮಂಡಲರಾಗಿದ್ದು ಕೂಡ ಇದೆ. ಅದಕ್ಕೆ ಕಮೆಂಟ್ಸ್ಗಳು ಯಾವ ಥರ ಬರ್ತಾ ಇದೆ ಅನ್ನೋದನ್ನು ಅವರು ಯಾವುದೇ ಅಂಜಿಕೆ ಇಲ್ಲದೆ ಅಳುಕಿಲ್ದೇನೆ ಅವರು ಸ್ಕ್ರೀನ್ ಶಾಟ್ ತೆಗೆದು ಹಾಕಿದ್ದಾರೆ. ನಿಜವಾಗ್ಲೂ ಇವ್ರುಗಳೆಲ್ಲ ನಮ್ಮ ಕರ್ನಾಟಕದವರೇ ಅನ್ನುವಂಥ ಪ್ರಶ್ನೆ ಖಂಡಿತವಾಗಿ ಹುಟ್ಕೊಳ್ಳುತ್ತೆ. ಇದರ ಜೊತೆಗೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಒಬ್ಬ ಸೆಲೆಬ್ರಿಟಿ ರಮ್ಯಾರನ್ನೇ ಇವ್ರು ಬಿಡ್ತಾ ಇಲ್ಲ, ಇಡೀ ಅವ್ರ ವಂಶದವ್ರನ್ನೇ ಕರಿತಾ ಇದ್ದಾರೆ. ಆ ರೇಂಜ್ನಲ್ಲಿ ಕೆಟ್ಟ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಅಂದರೆ ಸಾಮಾನ್ಯವಾಗಿ ನಮ್ಮಂಥ ಯಾರಾದರೂ ಹೆಣ್ಣು ಮಕ್ಕಳು ಏನಾದರೂ ಅಪ್ಪಿ ಮಾತಾಡಿದ್ವು ಅಂತಂದರೆ ಯಾವ ರೇಂಜ್ನಲ್ಲಿ ಇವ್ರು ಕಮೆಂಟ್ಗಳು ಹಾಕ್ಬೋದು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ನಿಮ್ಮ ಹೆಸರು ಏನು, ನೀವು ಸ್ಟುಪಿಡ್ಡು ಈಡಿಯಟು ಬಿಡಿ, ಅದು ಯಾವುದೂ ಇವ್ರು ಕರೆಯೋದೇ ಇಲ್ಲ. ಡೈರೆಕ್ಟಾಗಿ ಇವ್ರು ಹೋಗೋದು ಜನ್ಮಸ್ಥಳದ ಬಗ್ಗೆ, ಅದರ ಜೊತೆಗೆ ಮನೇಲಿರುವಂಥ ಎಲ್ಲ ಹೆಂಗಸರುಗಳನ್ನು ಎಳ್ಕೊಂಡು ಬರೋದು, ಎಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಕೆಟ್ಟದಾಗಿ. ನಾವು ಯಾರನ್ನ ರೋಲ್ ಮಾಡಲ್ ಅಂತ ಅಂದ್ಕೊಂಡಿರ್ತೀವೋ ಅವರ ಎಲ್ಲ ಬುದ್ಧಿಗಳು ನಮಗೆ ಬಂದ್ಬಿಡುತ್ತಾ ಅನ್ನೋ ಪ್ರಶ್ನೆ ಹುಡ್ಕೊಂಡು ಬಿಡುತ್ತೆ. ಇತ್ತೀಚೆಗೆ ಯಾರಾದರೂ ಬಾಸು ಗೀಸು ಅಂತಂದರೆ ಎಲ್ರಿಗೂ ತಲೆ ಕೆಡಿಸ್ಕೊಳ್ಳೋ ಪರಿಸ್ಥಿತಿ. ಅಲ್ಲಿ ಯಾರೋ ಇನ್ನೊಬ್ರಿಗೆ ಯಾರಿಗೂ ನಮ್ಮ ಬಾಸ್ ಬಗ್ಗೆ ಮಾತಾಡೋಕೆ ಹೋಗ್ತೀಯಾ ಅಂತ ಚುಚ್ಚಕ್ಕೆ ಹೋಗ್ತಾನೆ. ಇನ್ನೊಬ್ಬ ಇನ್ಯಾರಿಗೂ ನಮ್ಮ ಬಾಸ್ ಬಗ್ಗೆ ಮಾತಾಡ್ತೀಯಾ ಅಂತ ಕಮೆಂಟ್ ಹಾಕ್ತಾರೆ. ಇನ್ನು ಕೆಲವರು ನಮ್ಮದೊಂದು ಫ್ಯಾಮಿಲಿ ಅಂತ ಇದೆ ಅನ್ನೋದನ್ನೇ ಮರ್ತು ಬಿಟ್ಟು ಬಾಸ್ಗೋಸ್ಕರ ನಾವು ಪ್ರಾಣ ಬಿಡ್ತೀವಿ, ಫ್ಯಾಮಿಲಿಯವ್ರು ಬೇಡ ಅಂತ ಹೊರಟು ಬಿಟ್ಟಿದ್ದಾರೆ. ಆ ರೇಂಜಿನ ತಿಕ್ಕಲ್ ಜನಗಳಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ದರ್ಶನ್ ಫ್ಯಾನ್ಸ್ ಸೋಗಿನಲ್ಲಿ ರಮ್ಯಾಗೆ ಅಶ್ಲೀಲ ಕಮೆಂಟು, ಅಶ್ಲೀಲ ಪದಗಳಿಂದ ಕಮೆಂಟ್ ಹಾಕಿರುವಂತ ಕಿಡಿಗೇಡಿಗಳು, ಕಮೆಂಟ್ ಹಾಕಿದ್ದ ಅಕೌಂಟ್ಗಳನ್ನು ಬಹಿರಂಗಪಡಿಸಿದ್ದಾರೆ ರಮ್ಯಾ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ ನಟಿ ರಮ್ಯಾ. ಇವರೆಲ್ಲ ಸ್ತ್ರೀ ದ್ವೇಷಿ ಮನೋಭಾವದವರು. ಇಂಥವರಿಂದಲೇ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗ್ತಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿ ನಟಿ ರಮ್ಯಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 100% ಇದು ಕರೆಕ್ಟು ಕೂಡ ಹೌದು. ಯಾಕೆ ಅಂತಂದ್ರೆ ನೋಡಿ, ಇವ್ರ ಮನಸ್ಥಿತಿ ಹೆಂಗಿದೆ ಅಂತ ನಾನು ಹೇಳಿಬಿಡ್ತೀನಿ. ಯಾವುದೋ ಒಬ್ಬ ವ್ಯಕ್ತಿ, ಆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ದರ್ಶನ್ ಅವರ ಆಪ್ತ ಗೆಳತಿಗೆ ಮೆಸೇಜ್ ಮಾಡಿದ್ದಕ್ಕೆ ಏನು ಬೇಕಾದರೂ ಆಗ್ಬೋದು, ನಮ್ಮ ಬಾಸ್ ಕರೆಕ್ಟ್ ಆಗಿದ್ದಾರೆ, ಹಾಗೆ ಬಿಡಬೇಕಾ? ಹೆಣ್ಣು ಮಕ್ಕಳಿಗೆ ಈ ಥರ ಎಲ್ಲ ಅಶ್ಲೀಲ ಮೆಸೇಜ್ ಮಾಡೋರನ್ನ ಬಿಡಬೇಕಾ? ನಮ್ಮ ಬಾಸ್ ಮಾಡಿದ್ದು ಕರೆಕ್ಟ್ ಆಗಿದೆ. ಇವ್ರು ಮಾತ್ರ ಊರು ತುಂಬ ಇರೋ ಹೆಣ್ಣು ಮಕ್ಕಳಿಗೆ ಏನು ಬೇಕಾದರೂ ಕಮೆಂಟ್ ಹಾಕ್ಬೋದು. ಇವ್ರ ಬಾಸೆ ಬಂದು ಈಗ ಇವ್ರನ್ನ ಯಾವ್ದಾರು ಎಲ್ಲಿಗಾರು ಶೆಟ್ಟಿಗೆ ಕರ್ಕೊಂಡೋಗಿ ಬುದ್ಧಿ ಹೇಳಬೇಕು ಅಂತ ಕಾಣಿಸುತ್ತೆ. ಅಲ್ಲಿವರೆಗೂ ಇವ್ರಿಗೆ ಬುದ್ಧಿ ಅನ್ನೋದು ಬರೋದಿಲ್ಲ. ಯಾರು ಏನು ಮಾತಾಡಂಗೆ ಇಲ್ವಾ? ಏನು ಅವರು ದೇವಮಾನವನ್ನ ಅಥವಾ ಮೇಲಿಂದ ಇಳಿದು ಬಂದಿರೋ ಶಿವನ ಅಥವಾ ಏನು ಅವರು? ಒಂದು ವಿಚಾರ ಅಂತ ಹೇಳಿದ್ಮೇಲೆ ಅದಕ್ಕೆ ಪರ ಮತ್ತು ವಿರೋಧ ಅನ್ನೋದು ಇದ್ದೇ ಇರುತ್ತೆ ಸ್ವಾಮಿ. ನೀವು ಹೇಳಿದ್ನೆಲ್ಲ ಒಪ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಇಷ್ಟದಂತೆ ಎಲ್ಲರೂ ನಡಿಬೇಕು ಅನ್ನೋದು ತಪ್ಪು. ಈಗ ನನ್ನನ್ನು ಏನು ಬಿಡಲ್ಲ ಇವ್ರುಗಳು, ಟ್ರೋಲ್ ಮಾಡಿ ಬಿಸಾಡ್ತಾ ಇರ್ತಾರೆ. ಕೆಟ್ಟ ಪದಗಳು ಕಮೆಂಟು ಹೆಂಗೆ ಹುಡ್ಕೊಂಡು ಬರ್ತಾರೆ ಪ್ರೊಫೈಲ್ಗಳನ್ನ ಅಂತ ಅಂದರೆ ಮನೆ ಅಡ್ರೆಸ್ ಒಂದು ತೆಗಿಯಲ್ಲ ಅಂತ ಕಾಣಿಸುತ್ತೆ. ಇಡೀ ಜಾತಕನೇ ಜಾಲಾಡಿಸ್ಬಿಡ್ತಾರೆ. ಏನು ಇವ್ರದ್ದೇ ಒಂದು ಸಾಮ್ರಾಜ್ಯ ಇದೆಯಾ? ಆ ಥರದ್ದೇನಾದ್ರು ಪ್ಲ್ಯಾನ್ ಇದ್ದರೆ ಅದನ್ನು ಮಾಡ್ಕೊಬಿಡಿ. ಫಸ್ಟು ಈ ನಿತ್ಯಾನಂದ ಹೋಗ್ಬಿಟ್ರಲ್ಲ ಬೇರೆ ಕಡೆಗೆ, ಆ ಥರ ನೀವುಗಳು ಹೋಗ್ಬಿಡಿ. ಬಾಸ್ ಫ್ಯಾನ್ಸ್ಗಳು ಬಾಸು ಎಲ್ಲರೂ ಆ ರೇಂಜ್ನಲ್ಲಿ ಇವ್ರು ಮೆಸೇಜಸ್ಗಳನ್ನು ಮಾಡೋದು.
ಆ ರೇಂಜ್ನಲ್ಲಿ ಇವರು ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಮಾಡೋದು. ಯಾರನ್ನೂ ಬಿಟ್ಟಿಲ್ಲ ಸ್ವಾಮಿ ಈ ಪ್ರಪಂಚದಲ್ಲಿ. ಎಲ್ಲರ ಬಗ್ಗೆಯೂ ಪರ ವಿರೋಧ ಅನ್ನೋದು ಇದ್ದೇ ಇರತ್ತೆ. ನೀವು ಒಪ್ಕೊಂಡಿದ್ರೆ ಒಪ್ಕೊಳ್ಳಿ, ಅಪ್ಕೊಳ್ಳಿ, ತಪ್ಕೊಳ್ಳಿ, ಮುತ್ತಾಡಿ, ಎದ್ದಾಡಿ, ಮೆರ್ಸಾಡಿ, ಏನಾದರೂ ಮಾಡಿ. ಕೆಲವ್ರಿಗೆ ಇಷ್ಟ ಇಲ್ವಾ, ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ನೀವುಗಳಿಗೊಂದು ಲಬೋ 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 ಅಂತ ಇಲ್ಲಿ ಬಾಯಿ ಬಡ್ಕೊಂತೀರಾ? ಅರ್ಥ ಆಗಲ್ಲ. ಎಲ್ಲರಿಗೂ ಇದೇ ರೀತಿಯಾಗಿ ಕಮೆಂಟ್ ಮಾಡ್ಕೊಂಡು ಕೂತ್ರೆ ಇವ್ರನ್ನೆಲ್ಲರೂ ಮದ್ವೊಳಗೆ ಹಾಕಬೇಕು. ಇಲ್ಲ ನಟಿ ರಮ್ಯಾ ಅವರು ಕೂಡ ಇವ್ರನ್ನೆಲ್ಲ ಶೆಡ್ಡಿಗೆ ಕರಿಬೇಕು. ಇಲ್ಲ ಒಂದು ಗ್ಯಾಂಗ್ನ ರೆಡಿ ಮಾಡ್ಕೊಳ್ಬೇಕು. ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ